ಇವತ್ತು ಇಡೀ ರಾಜ್ಯ ರಾಜಕಾರಣ ಮೂಡ ಹಗರಣದ ಸುತ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಅತ್ಯಂತ ಗಂಭೀರವಾದ ಆರೋಪ, ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸೈಟ್ಗಳನ್ನ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿಕೊಂಡಿದ್ದಾರೆ ಅನ್ನೋ ಇದನ್ನ ಖಂಡಿಸಿ ಒಂದ್ ಕಡೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಆಗ್ರಹಿಸಿ ದೋಸ್ತಿ ಪಾಳೆಯ ಪಾದಯಾತ್ರೆಯನ್ನ ಮಾಡ್ತಾ ಇದೆ ನಿರಂತರವಾಗಿ. ನಾಳೆ ಅದು ಕೂಡ ಸಮಾರೋಪ ಸಮಾರಂಭ. ಮತ್ತೊಂದು ಕಡೆಯಲ್ಲಿ ಈ ದೋಸ್ತಿ ಪಾಳೆಯಕ್ಕೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಅದ್ದೂರಿ ಸಮಾವೇಶ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಇಡೀ ರಾಜ್ಯ ಸರ್ಕಾರನೇ ಇವತ್ತು ಮೈಸೂರಿನಲ್ಲಿ ಎಲ್ಲ ಆರೋಪಗಳಿಗೆ ರೋಷಾವೇಶದ ಭಾಷಣ ಬೇರೆ. ಆದ್ರೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ವೇದಿಕೆಯಲ್ಲಿ ನಿಂತು, ಮೈಸೂರಿನ ಸಮಾವೇಶದ ವೇದಿಕೆಯಲ್ಲಿ ನಿಂತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡ್ತಾ ಇದ್ರೆ, ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಇಬ್ಬರು ಪ್ರಮುಖ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಆದಿಯಾಗಿ ಇಡೀ ರಾಜ್ಯ ಸರ್ಕಾರ ಇವತ್ತು ಜನರ ನಡುವೆ ಹೋಗ್ಲಿಕ್ಕೆ ಕಾರಣವಾದವರು, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕೇ ಬಿಡುತ್ತಾ ಅನ್ನೋ ಕುತೂಹಲಕ್ಕೆ ಕಾರಣವಾದವರು, ಹಾಗೆ ಇದೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಪದವಿಯನ್ನೇ ತ್ಯಜಿಸುವ ಹಂತಕ್ಕೆ ಹೋಗ್ಬಿಡ್ತಾರಾ ಸಿದ್ದರಾಮಯ್ಯನವರು? ಈ ಪ್ರಶ್ನೆಯನ್ನ ರಾಜ್ಯದ ಜನರ ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಕಾರಣವಾದ ಇಬ್ಬರು ಪ್ರಮುಖ ವ್ಯಕ್ತಿಗಳು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇರ್ತಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡು ಅತ್ಯಂತ ಪ್ರಮುಖವಾದ ದೂರುಗಳು. ಒಂದು, ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ರಾಜ್ಯಪಾಲರ ಅಂಗಳದಲ್ಲಿದೆ. ರಾಜ್ಯಪಾಲರು ಯಾವುದೇ ಕ್ಷಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು ಅನ್ನೋ ಹಂತದಲ್ಲಿದೆ. ಟಿ.ಜೆ. ಅಬ್ರಹಂ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇರ್ತಾರೆ. ಅದಕ್ಕಿಂತ ಮುಂಚೆ ಇವತ್ತಿನ ಬೆಳವಣಿಗೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದಾಖಲಾಗಿರುವ ಖಾಸಗಿ ದೂರು, ಅದರ ವಿಚಾರಣೆ ನಡೆದಿದೆ. ಅದರ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ ವಿತ್ ಡಾಕ್ಯುಮೆಂಟ್. ಯಾಕೆ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅನ್ನೋ ಆರೋಪ ಬಂದಿದೆ, ಇದನ್ನ ಇವತ್ತು ಕರ್ನಾಟಕದ ಜನರ ಮುಂದೆ, ನಾನು ಮತ್ತೆ ಹೇಳ್ತಿದ್ದೀನಿ, ವಿತ್ ಡಾಕ್ಯುಮೆಂಟ್ ವಿವರಿಸಲಿದ್ದಾರೆ ಇಬ್ಬರು ಪ್ರಮುಖ ದೂರುದಾರರು. ಮೊದಲನೇದಾಗಿ ನಾನು ಸ್ನೇಹಮಯಿ ಕೃಷ್ಣ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಿದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಡಾಕ್ಯುಮೆಂಟು ಡೀಟೇಲ್ಸ್ ಹೋಗೋಕ್ ಮುಂಚೆ ಬೇಸಿಕ್ ಪ್ರಶ್ನೆಗಳು ಒಂದೆರಡು ಕೇಳ್ಬಿಡ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಕ್ಕಿಳಿಸಬೇಕು ಅಂತ ಹೇಳಿ ಯಾರಾದ್ರೂ ನಿಮ್ಮನ್ನ ಮುಂದೆ ಇಟ್ಕೊಂಡು ಹಿಂದೆ ಆಟ ಆಡ್ತಿದ್ದಾರಾ? ಪ್ರಾಮಾಣಿಕವಾಗಿ ಹೇಳಿ. ಖಂಡಿತ ಇಲ್ಲ ಮೇಡಮ್. ಇಲ್ಲಿ ಒಂದು ನಿಮ್ಮ ವಾಹಿನಿ ಮೂಲಕ ನಾನು ರಾಜ್ಯದ ಜನಕ್ಕೆ ತಿಳಿಸೋದೇನೆಂದರೆ, ಸೊ ನಾನು ಸಿದ್ದರಾಮಯ್ಯ ವಿರೋಧ ಕ್ರಮ ತಗೊಳ್ಬೇಕಂತಾಗಲಿ ಅಥವಾ ಅವರ ಅಧಿಕಾರ ಕೆಳಗಿಳಿಸ್ಬೇಕಂತ ಅಲ್ಲ. ಈ ಸಿದ್ದರಾಮಯ್ಯ ಪ್ರಕರಣ ಏನಿದೆ, ಈ ಪ್ರಕರಣವನ್ನು ಒಂದು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಖಜಾನೆಯನ್ನು ರೀತಿ ಮಾಡಿಕೊಂಡು, ಸೊ ಸುಳ್ಳು ದಾಖಲಾತಿಗಳು, ತಮ್ಮ ಪ್ರಭಾವಗಳನ್ನು ಬಳಸ್ಕೊಂಡು ಆ ಮೋಡಾಗಿ ಸಂಬಂಧ ಸೇರಿದಂಥ ಕೋಟ್ಯಾಂತರ ಬೆಲೆ ಆಸ್ತಿಗಳನ್ನು ತಮ್ಮ ಆಸ್ತಿನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅನ್ನೋ ಒಂದು ಕಾರಣದಿಂದ ಈ ಸಿದ್ದರಾಮಯ್ಯನವರ ಒಂದು ಪ್ರಕರಣನ ಉದಾಹರಣೆಗೆ ಇಟ್ಕೊಂಡು ಸೊ ನಾನು ಈ ದೂರನ ದಾಖಲು ಮಾಡಿದ್ದೀನಿ. ತಾವು ನನ್ನ ದೂರ ಜಿಲ್ಲೆ ಗಮನಿಸ್ಬೋದು. ನಾನು 52ನೇ ಖಂಡಿಕೆಯಲ್ಲಿ ಸೊ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನೇ ನಾನು ಮನವಿ ಮಾಡ್ಕೊಂಡಿದ್ದೀನಿ ನೋಡಿ. 52ನೇ ಖಂಡಿಕೆಯಲ್ಲಿ ಇದೇ ರೀತಿ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಪ್ರವಾಹನ ಬಳಸ್ಕೊಂಡು ಮೋಡದಿಂದ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ 1990ನೇ ಇಸ್ವಿಯಿಂದ ಇವತ್ತಿನವರೆಗೂ ಮೋಡಾದಲ್ಲಿ ಏನು ಅಕ್ರಮಗಳು ನಡೆದಿದೆ, ಅವ್ಯವಹಾರ ನಡೆದಿದೆ, ಅದೆಲ್ಲ ಸಮಗ್ರ ತನಿಖೆ ನಡೀಬೇಕು ಅಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀನಿ. ಕೇವಲ ಸಿದ್ದರಾಮಯ್ಯ ಅಲ್ಲ ಮೇಡಮ್, ಇದೊಂದು ಉದಾಹರಣೆ ಅಷ್ಟೇ. ಯಾಕೆಂದರೆ ಯಾವುದೇ ಒಂದು ವಿಚಾರಣೆ ಮಾಡಬೇಕಾದ್ರೆ ಯಾವುದೋ ಒಂದು ಉದಾಹರಣೆ ಬೇಕು, ಸಾಕ್ಷ್ಯ ಹೇಳಬೇಕು. ಸೊ ರಾಜಕಾರಣಿಗಳು ಹೇಗೆ ತಮ್ಮ ಪ್ರಭಾವನ ಬಳಸ್ಕೊಂಡು ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವನ ಬೀರಿ ಅಕ್ರಮ ಆಸ್ತಿಗಳು ಮಾಡ್ಕೊಳ್ತಾರೆ, ಸಾರ್ವಜನಿಕ ಸೇರ್ಬೇಕಾದ್ರೆ ಆಸ್ತಿಯನ್ನು ತಮ್ಮ ಆಸ್ತಿಯನ್ನು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ದಾಖಲಾತಿಗಳು ಬೇಕಾಗಿರೋದು. ಈಗ ಆಲ್ರೆಡಿ ರಾಜ್ಯಪಾಲರ ಅಂಗಳದಲ್ಲಿದೆ ಕೇಸು, ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಖಾಸಗಿ ದೂರು ಕೊಡಬೇಕು ಅಂತ ನಿಮ್ಗೆ ಏನನ್ಸ್ತು? ನಿಮಗೆ ವೈಯಕ್ತಿಕ ಲಾಭ ಏನು ಇದರಿಂದ? ಮೇಡಮ್, ನಾನು ಪೊಲೀಸವ್ರಿಗೆ, ಲೋಕಾಯುಕ್ತ ಪೊಲೀಸವ್ರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಕೂಡ, CBIಗೆ ಎಲ್ಲರಿಗೂ ಕೂಡ ನಾನು ದೂರರ್ಜಿನ ನಾನು ಕೂಡ ಕೊಟ್ಟಿದ್ದೀನಿ. ರಾಜ್ಯಪಾಲರು ಕೂಡ ಮೊದಲು ನಾನು ದೂರರ್ಜಿ ಕೊಟ್ಟಿದ್ದೀನಿ ಮತ್ತು ಅನುಮತಿ ಕೋರಿ ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ. ಇದ್ರ ಯಾವುದೋ ರೀತಿಯ ಸ್ಪಂದಿಸಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನನಗೆ ಯಾವುದೋ ಕೊಡಲೇದೇ ಅಂದ್ರೆ ಸೊ ಅನಿವಾರ್ಯವಾಗಿ ನನ್ನ ನ್ಯಾಯಾಲಯನ ಮೊರೆ ಹೋಗಬೇಕಾಗಿತ್ತು. ಸರ್ಕಾರವನ್ನು ಬೀಳಿಸುವ ಸಲುವಾಗಿ BJP ಹಾಗೆ JDSನವರು ನಿಮ್ಮಂಥವ್ರನ್ನ, ಅಬ್ರಹಂ ಅಂತವ್ರನ್ನ ಮುಂದೆ ನಿಲ್ಸ್ಕೊಂಡು ಹಿಂಬಾಗಿಲಿನಿಂದ ಪ್ರಯತ್ನ ಮಾಡ್ತಿದ್ದಾರೆ. ನೀವೆಲ್ಲರೂ ಕೂಡ BJP ಹಾಗೆ JDSನ ಏಜೆಂಟ್ರು, ಕಾಂಗ್ರೆಸ್ನವ್ರ ಆರೋಪ, ನಂದಲ್ಲ. ಮೇಡಮ್, ಈ ಎದುರಾಳಿಗಳು ಏನಿರ್ತಾರೆ, ಸೋಲುವಂಥ ಸಂದರ್ಭ ಬಂದಾಗ ಅವರು ಕೊನೆಯ ಅಸ್ತ್ರವಾಗಿ ಬಳಸೋದೇ ಅಪಪ್ರಚಾರ.
ಸೋಲೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ. ಮೇಡಮ್, ಸೋಲು ಅಂತ ಬಂದ ವ್ಯಕ್ತಿಗಳೇ ಈ ಥರ ಅಪಪ್ರಚಾರ ಮಾಡೋವಂಥದ್ದು. ಸೊ ಅವರು ಸತ್ಯವಾಗಿಯೂ ಇದ್ದರೆ ಅಥವಾ ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಸೊ ನಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಡ್ತಾರೆ ಹೊರತು ಈ ಥರ ಅಪಪ್ರಚಾರ ಮಾಡಲ್ಲ. ಸೊ ಇಲ್ಲಿ ನಾನು ಕೇಳೋವಂಥದ್ದು, ನಾನು ದಾಖಲೆಗಳ ಸಮೇತ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸವಾಲು ಆಗ್ತಾಯಿದ್ದೀನಿ. ಆ ದಾಖಲೆಗಳ ಸಂಬಂಧಪಟ್ಟ ಅವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಮುಂಚೆ ವಕೀಲರಾಗಿದ್ದವರು, ಕಾನೂನಿನ ಬಗ್ಗೆ ಅವ್ರಿಗೆ ಅರಿವಿರೋಂಥವ್ರು. ಸೊ ಅದಕ್ಕೆ ಉತ್ತರ ಕೊಡಲಿ ಅವರು. ಅದು ಉತ್ತರ ಕೊಡದೆ ಸುಮ್ಮನೆ ಸುಳ್ಳು ಆರೋಪ ಅಂತ ಸುಳ್ಳು ಹಗರಣ ಮಾಡಿರೋರು, ಭ್ರಷ್ಟಾಚಾರ ಮಾಡಿರೋರು ಕೇವಲ ಸಿದ್ದರಾಮಯ್ಯ ಮಾತ್ರನಾ? ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಇಷ್ಟು ಇಂಟ್ರೆಸ್ಟು? ಪ್ರಶ್ನೆ ಕೇಳ್ತಿದ್ದಾರೆ ಮೇಡಮ್. ನಾನು ಅದನ್ನೇ ಹೇಳಿದಲ್ಲ, ನಾನು ಸಿದ್ದರಾಮಯ್ಯನ ಒಬ್ಬರನ್ನೇ ನಾನು ಟಾರ್ಗೆಟ್ ಇಟ್ಕೊಂಡಿಲ್ಲ. ಅವರ ಒಂದು ಪ್ರಕರಣನ, ಯಾಕಂದರೆ ಸಂಪೂರ್ಣ ದಾಖಲಾತಿಗಳನ್ನು ಸಿಕ್ಕಿರೋದ ಮೊದಲನೇ ಹಂತದಿಂದ ಕೊನೆಯ ಹಂತವ್ರಿಗೂ ಏನನ್ನು ಅವ್ರು ಮಾಡಿರೋದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಸಿಕ್ಕಿರೋದ. ಆ ಒಂದು ದಾಖಲಾತಿಗಳನ್ನು ಇಟ್ಕೊಂಡು ಸೊ 1990 ಇಸ್ವಿಯಿಂದ ಯಾವ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳು ಮಾಡಿದರೆ ಅದೆಲ್ಲ ಸಮಗ್ರ ತನಿಖೆ ನಡೀಬೇಕು ಅಂದರೆ ನಾನು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋದ್ರಿಂದ ನಾನು ಬರೀ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮಾಡ್ತಿರೋ ಪ್ರಯತ್ನ ಇನ್ ಕೇಸ್ ಏನಾದರೂ ನ್ಯಾಯಾಲಯ ಇವತ್ತಾದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. 13ನೇ ತಾರೀಕಿಗೆ ರಿಸರ್ವ್ ಮಾಡಿಟ್ಟಿದ್ದಾರೆ ಈ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸಬೇಕೋ ಬೇಡವೋ ಅಂತೇಳಿ. ಇನ್ ಕೇಸ್ ಸ್ವೀಕಾರ ಮಾಡಿದ್ರು ಪ್ರಾಸಿಕ್ಯೂಷನ್ಗೋ ಅಥವಾ ನೀವು ಕೇಳ್ಕೊಂಡಿರೋಂಗೆ ಸ್ವತಂತ್ರ ತನಿಖಾ ಸಂಸ್ಥೆಗಳಿಗೋ ನೀಡಿದ್ರೆ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಅಲುಗಾಡುತ್ತೆ. ಮುಖ್ಯಮಂತ್ರಿಗಳ ಕುರ್ಚಿಗೆನೆ ನೇರವಾಗಿ ಟಾರ್ಗೆಟ್. ಅಂದರೆ ಜನರು, ಮತದಾರರು ಆಯ್ಕೆ ಮಾಡಿ ಕಳಿಸಿರುವ ಸರ್ಕಾರ ಸ್ಟೇಬಲ್ ಆಗಿರೋದು ನಿಮ್ಗೆ ಇಷ್ಟ ಇಲ್ವೇ? ಮೇಡಮ್, ಇಲ್ಲಿ ಸರ್ಕಾರ ಸ್ಟೇಬಲ್ ಆಗಿರಬೇಕು, ಅದು ಮತ್ತೊಂದು ನನ್ನ ಪ್ರಶ್ನೆ ಅಲ್ಲ. ಆದರೆ ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬಕ್ಕೆ ಅಕ್ರಮ ಆದಾಯ ಮಾಡ್ಕೊಳ್ಳೋದನ್ನ ಅಂದರೆ ಭ್ರಷ್ಟಾಚಾರ ನಡೆಸೋದು ತಡಿಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಇಲ್ಲಿ ಇವತ್ತು ನ್ಯಾಯಾಲಯದ ಏನಾಯಿತು ಅಂತ ಹೇಳಿದ್ರೆ, ನಾವು ನಿನ್ನೆ ಒಂದು ಅರ್ಜಿ ಸಲ್ಲಿಸಿದ್ವಿ. ಸೊ ನಿನ್ನೆ ಸಂಕ್ಷಿಪ್ತವಾಗಿ ವಿಚಾರಣೆ ನಡೆದಿತ್ತು ನಮ್ಮ ನ್ಯಾಯಾಲಯ. ಸೊ ಇವತ್ತು ನಮಗೆ ಸಂಪೂರ್ಣವಾಗಿ ವಾದ ಮಂಡನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಇವತ್ತು ಎಲ್ಲ ಹಂತದ ವಿಚಾರಗಳನ್ನು, ಅಂದರೆ ಸಿದ್ದರಾಮಯ್ಯವರು ತಮ್ಮ ಅಧಿಕಾರ 3 ಹಂತದ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡಿಕೊಂಡು ಈ ಅಕ್ರಮ ವ್ಯವಹಾರಗಳನ್ನು ಮಾಡಿ ತಮ್ಮ ಕುಟುಂಬಕ್ಕೆ ಕೊಟ್ಟ ಬೆಲೆಗಳಂಥ ಆಸ್ತಿನ ಪಡ್ಕೊಂಡಿರೋದ್ರಿಂದ ಸಂಪೂರ್ಣವಾಗಿ ದಾಖಲೆ ಸಮೇತ ವಿವರಗಳು ಕೊಟ್ಟಿದ್ದರಿಂದ ಸೊ ಮಾನ್ಯ ನ್ಯಾಯಾಲಯ ಇದು ವಿಚಾರಣೆ ಮಾಡೋಕ್ಕೆ ಯೋಗ್ಯವಾದಂಥ ಅರ್ಜಿ ಅಂತೇಳಿ ಅಂಗೀಕಾರ ಮಾಡಿ ಸೊ ಇದ್ರ ಬಗ್ಗೆ ತನಿಖೆ, ಅಂದರೆ ಆದೇಶ ಮಾಡೋದ್ರ ಬಗ್ಗೆ, ಅಂದರೆ ಪೊಲೀಸರಿಗೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಡಬೇಕಾ, ಆದೇಶ ಮಾಡಬೇಕಾ, ಅಥವಾ CBI ಕೊಡಬೇಕಾ, ಅಥವಾ ನ್ಯಾಯಾಲಯನೇ ನೇರವಾಗಿ ವಿಚಾರಣೆ ಮಾಡಬೇಕಾ, ಈ ಥರದ್ದು ಒಂದು ವಿಚಾರದಲ್ಲಿ ಒಂದು ಆದೇಶ ಮಾಡೋದಕ್ಕೋಸ್ಕರ ಈ 13ನೇ ತಾರೀಕು ದಿನಾಂಕ ನಿಗದಿ ಮಾಡಿದೆ. ನಿಮಗೆ ಇಂಟೆನ್ಷನ್ ಇದೆಯೋ ಇಲ್ವೋ ಕೃಷ್ಣ ಅವರೇ, ಆದರೆ ಒಬ್ಬ ಪ್ರಭಾವಿ ವ್ಯಕ್ತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ದೀರಿ. ಜೀವಕ್ಕಪಾಯ ಆಗಬಹುದು, ಕುಟುಂಬಕ್ಕಪಾಯ ಆಗಬಹುದು, ಅಥವಾ ಈಗ ಆಲ್ರೆಡಿ ಒತ್ತಡಗಳು ಈ ರೀತಿಯಾಗಿ ಏನಾದರೂ ಆಗ್ತಿದೆಯಾ? ಭಯ ಇದೆಯಾ ನಿಮಗೆ? ಮೇಡಮ್, ನಾನು ಸುಮಾರು ಚಿಕ್ಕ ವಯಸ್ಸಿನ ಕೂಡ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಿದಂಥವನು. ಸೊ ನನಗೆ ನಮ್ಮ ಒಂದು ಧರ್ಮ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಆ ಧರ್ಮ ಸ್ಪಷ್ಟವಾಗಿ ಹೇಳುತ್ತೆ, ಪುನರಪಿ ಜನನ ಪುನರಪಿ ಮರಣ ಅಂತೇಳಿ. ಅಂದರೆ ಸಾವು ಅನ್ನೋದು ಬಟ್ಟೆ ಬದಲಾಯಿಸಿದಾಗೆ ಈ ದೇಹನ ಬಿಟ್ಟು ಬೇರೆ ದೇಹ ಹೋಗೋದು. ಈಗ ನೀವು ಹೇಳಿದಾಗೆ ಯಾರು ನನ್ನ ಜೀವಕ್ಕೆ ಅಪಾಯ ಮಾಡ್ಬೋದು, ಆದರೆ ಅಪಾಯ ಮಾಡೋದು ಆಗ್ತಿದೆಯಾ? ಕಾಲು ಅಥವಾ ಯಾರಾದರೂ ಹೇಳೋದು ಯಾಕೆ ಬೇಕಿವೆಲ್ಲ ಅಂತ ಹೇಳಿ? ಇಲ್ಲ, ಅದು ಬರ್ತಾ ಇದೆ ಮೇಡಮ್. ಯಾಕೆ ಬೇಕು ಅಂದರೆ ಅದು ನಮ್ಮ ತುಂಬ ಹಿತೈಷಿಗಳು, ಸರ್ಕಾರ ಅಥವಾ ರಾಜಕಾರಣಿಗಳು, ಸಚಿವರು, ಶಾಸಕರು, ಇಲ್ಲ ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿಲ್ಲ. ನನಗೆ ಏನು ಹಿತೈಷಿಗಳಿದೆ, ಹಿತೈಷಿಗಳು ಕೂಡ ಸಾಕಷ್ಟು ಎಚ್ಚರಿಕೆ ಕಾಳಜಿಗಳೆಲ್ಲ ತೋರಿಸ್ತಾ ಇದ್ದಾರೆ. ಸೊ ಆದರೆ ನಾನು ಹೇಳಿದ್ನಲ್ಲ, ನನ್ನ ಜೀವಕ್ಕೆ ಎದುರೋಣ ಅಂತಲ್ಲ, ಇದಕ್ಕೆ ನಾನು ಅನ್ಯಾಯನ ಅಕ್ರಮ ನೋಡಿಕೊಂಡು ಜೀವಂತವಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಸೊ ಯಾಕೆ ಬದುಕಬೇಕು? ಇಂಥ ಅನ್ಯಾಯ ಅಕ್ರಮ ನೋಡ್ಕೊಂಡು ಬದುಕೋ ಅನಿವಾರ್ಯತೆ ಏನಿದೆ ನನ್ನ ಪ್ರಶ್ನೆ ಸದಾ ಕಾಡುತ್ತೆ. ಆ ಒಂದು ತುಡಿತದಿಂದನೇ ನಾನು ಈ ಹೋರಾಟವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಜೀವಕ್ಕೆ ಎದುರಂಥ ಪ್ರಶ್ನೆ ಇಲ್ಲ.